ನೀ ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀನೆ, ನನ್ನ ಪಾನ ನೀನೆ, ನನ್ನ ಪಾಲು ನೀನೆ, ನನ್ನ ಪಾನ ನೀನೆ, ಎಂದೆಂದು ನಿನಗೆ ಆರಾಧನೆ, ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ನಿನಗೆ ಆರಾಧನೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಾದಂತಹ ಹಾಡಿಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗ್ಗೆ ಈ ದಿನದ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಸ್ವಾಮಿ ಕ್ರಿಸ್ಟೋಫರ್ ಅವರು ನಮ್ಮ ಜೊತೆ ಇದ್ದಾರೆ. ಈ ದಿನ ಅವರು ಸಂದೇಶವನ್ನ ತೆಗೆದುಕೊಳ್ಳುವುದಾಗಿತ್ತು. ನಾನು ಮಿಸ್ಟೇಕ್ ಪಾಸ್ಟರ್ ಸಂತಮಗೋಳ್ ಸರ್ ಅವರ ಹೆಸರನ್ನ ನಾನು ಹಾಕಿದೆ. ನಾಳೆ ಪಾಸ್ಟರ್ ಸಂತಮಗೋಳ್ ಬೋಧನೆ ಮಾಡುವಂತರಾಗಿದ್ದಾರೆ. ಈ ಹೊತ್ತು ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಸ್ವಾಮಿ ಕ್ರಿಸ್ಟೋಫರ್ ಅವರು ನಮ್ಮ ಜೊತೆಗಿದ್ದಾರೆ. ದೇವರ ಆತ್ಮನ ಮುಖಾಂತರವಾಗಿ ಕರ್ತನು ಅವರನ್ನ ಆತ್ಮಿಕವಾಗಿ ನಡೆಸಿ ಅವರ ಜೊತೆಯಲ್ಲಿದ್ದು ದೇವರ ವಾಕ್ಯಗಳನ್ನ ಈ ಬೆಳಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಒಂದು ಅವಕಾಶವನ್ನ ಮಾಡಿಕೊಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಸಮಯದಲ್ಲಿ ಅವರನ್ನ ದೇವರ ಆತ್ಮನ ಮುಖಾಂತರವಾಗಿ ಸಂದೇಶವನ್ನ ತರುವಂತೆ ಬೆಳಗಿನ ಜಾವದಲ್ಲಿ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಕೂಟಕ್ಕೆ ನಾನು ಸ್ವಾಗತಿಸ್ತೇನೆ. ಹಾಗೂ ಈ ದಿನದ ಸಂದೇಶವನ್ನ ಹಂಚಲು ಅವರನ್ನ ನಾನು ವಿನಂತಿಸಿಕೊಳ್ತೇನೆ. ಹಿರಿಯರೇ, ಇದು ನಿಮ್ಮ ಸಮಯ. ದೇವರ ವಾಕ್ಯವನ್ನು ಹೇಳಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. Can you hear? Yes, yes. Very good morning to every member of the Zoom who has come for the meeting. Morning. ಈ ಬೆಳಗಿನ ಜಾವದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. Our today's morning devotion ಈ ಬೆಳಗಿನ ಸಂದೇಶ is about experiencing the manifest presence of God. ನಮ್ಮನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಜೊತೆಗೆ ನಡೆಯುವಂತ ಒಂದು ಅನುಭವ. The manifest presence of God. ದೇವರ ಪ್ರಸನ್ನತೆಯನ್ನ ಅನುಭವಿಸುವಂತ ಒಂದು ಸಮಯ. There are three aspects to the presence of God. ಅಲ್ಲಿ ಮೂರು ರೀತಿಯ ದೇವರ ಪ್ರಸನ್ನತೆಯನ್ನು ನಾವು ನೋಡಬಹುದು. One is omnipresence. ಒಂದು ಎಲ್ಲಾ ಕಡೆ ಇರೋದು. ಎಲ್ಲಾ ಕಡೆ ಸರ್ವವ್ಯಾಪಿಯಾದಂತ ದೇವರ ಪ್ರಸನ್ನತೆ. That is, God is always there. We may not realize it. ಇದನ್ನ ನಾವು ದೇವರು ಎಲ್ಲಾ ಕಡೆ ಇದ್ದಾನೆ, ಆದ್ರೆ ಇದನ್ನ ನಾವು ಅನುಭವಿಸ್ಲಿಕ್ಕಿಲ್ಲ, ಅರ್ಥ ಮಾಡ್ಕೊಂಡಿರ್ಲಿಕ್ಕಿಲ್ಲ. David asked this question, where can I go from your presence, in Psalms 139. ಕೀರ್ತನೆಗಾರನು 139ನೇ ಕೀರ್ತನೆಯಲ್ಲಿ ದಾವೀದನು ಕೇಳ್ತಾನೆ, ನಿನ್ನ ಪ್ರಸನ್ನತೆಯಿಂದ
ನಿನ್ನ ಕಣ್ಣಿಗೆ ತಪ್ಪಿಸಿಕೊಳ್ಳಲು ನಾನು ಎಲ್ಲಿಗೆ ಹೋಗಲಿ ಎಂಬುದಾಗಿ. Yes. The second one is the personal presence of God. ಎರಡನೇದಾಗಿ ವ್ಯಕ್ತಿಗತವಾಗಿ ದೇವರು ನಮ್ಮ ಜೊತೆಲಿ ಇರ್ತಾರೆ. God is living on the inside of us. ದೇವರು ನಮ್ಮ ಮನದೊಳಗೆ ಇರುವಂತವರಾಗಿದ್ದಾರೆ. He lives in our spirit. ಆತನು ನಮ್ಮ ಆತ್ಮದ ಒಳಗಡೆ ಇರುವಂತವರಾಗಿದ್ದಾರೆ. So we have become the temples of the living God. ನಾವು ಆತನ ಸಹಾಯದಿಂದ ಬದುಕುವಂತವರಾಗಿದ್ದೇವೆ. We have become the temples of the living God. ನಾವು ದೇವರ ಆಲಯವಾಗಿದ್ದೇವೆ. And because of that, he lives in us. ಈ ಕಾರಣದಿಂದ ಆತನು ನಮ್ಮೊಳಗಡೆ ಇರುವಂತವರಾಗಿದ್ದಾರೆ. It is recorded in 1 Corinthians 3rd chapter 16 and 6 and 19. You need not read it. You can refer it at home. ಮೊದಲನೇ ಕೊರಿಂಥದವರ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ಇದನ್ನ ಬರೆದಿದೆ. ನಾವು ಆಮೇಲೆ ಓದ್ಕೋಬಹುದು. So God lives inside of us, or abides in us, or dwells in our spirit. ದೇವರು ನಮ್ಮ ಆತ್ಮದೊಳಗೆ ವಾಸವಾಗಿದ್ದಾನೆ. The third is the manifest presence of God. ಮೂರನೇದಾಗಿ ಸೃಷ್ಟಿಕರ್ತನು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. So God manifests his presence. He shows his presence to us. ಆತನು ನಮ್ಮ ಜೊತೆಗೆ ಇರುವುದನ್ನ ಆತನು ನಮಗೆ ಪ್ರಕಟಗೊಳಿಸ್ಕೊಳ್ತಾನೆ. God wants us to go beyond just having a consciousness of him. ಅವನ ಜ್ಞಾನದ ಮುಖಾಂತರವಾಗಿ ನಾವು ಬಹಳ ಮುಂದುವರಿಯುವಾಗೆ ನಮಗೆ ಕಾಣಿಸ್ಕೊಳ್ಳುವಂತವನಾಗಿದ್ದಾನೆ. He wants us to have a personal, intimate relationship with him. ಆತನ ಜೊತೆಯಲ್ಲಿ ವೈಯಕ್ತಿಕವಾದಂತ ಒಡನಾಟವನ್ನ ನಾವು ಹೊಂದಿರಬೇಕೆಂಬುದಾಗಿ ಆತನು ಬಯಸ್ತಾನೆ. So what is the exact meaning of the manifest presence of God? ನಮ್ಮನ್ನ ನಡೆಸುವಂತ ದೇವರ ಪ್ರಸನ್ನತೆಯನ್ನ ಅನುಭವಿಸುವುದು ಹೇಗೆ? To manifest means to make known to us. ಆತ ನಮ್ಮ ಜೊತೆಗೆ ಇರುವಂತದ್ದನ್ನ ನಮ್ಗೆ ಗೊತ್ತಾಗಿ ಮಾಡುವಂತದ್ದು. That which can be seen. ಅದನ್ನ ನಾವು ನೋಡಬಹುದು. And something that is evident. ಅದು ಕೆಲವೊಂದು ಸಾಕ್ಷ್ಯಾಧಾರವಾಗಬಹುದು. Let us take some examples. Let us take some examples to understand the manifest presence of God. ನಮ್ಮನ್ನ ನಡೆಸುವಂತ ಉಪಯೋಗಿಸುವಂತ ದೇವರ ಪ್ರಸನ್ನತೆಯ ಕೆಲವೊಂದು ಉದಾಹರಣೆಗಳನ್ನ ನಾವು ತಿಳಿದುಕೊಳ್ಳೋಣ. In the Old Testament, God manifested himself to his chosen people. ಹಳೆ ಕಾಲದ ಹಳೆ ಒಡಂಬಡಿಕೆಯಲ್ಲಿ ತಾನು ಆರಿಸಿಕೊಂಡಂತ ಜನರ ಜೊತೆಯಲ್ಲಿ ತಾನು ಇರುವುದನ್ನ ಆತನು ತೋರಿಸಿಕೊಂಡನು. He chose them to do certain specific things for him. ಅವರನ್ನ ಆತನು ತನಗಾಗಿ ಕೆಲವೊಂದು ಪ್ರಮುಖವಾದ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಆರಿಸಿಕೊಂಡನು. Let us look at some of the examples. ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡೋಣ. When the Ark of the Covenant was brought into the temple that Solomon built, ಸೊಲೊಮೋನನು ಕಟ್ಟಿದಂತ ಆಲಯದ ಒಳಗಡೆಗೆ ದೇವರ ಮಂಜೂಷದ ಪೆಟ್ಟಿಗೆಯನ್ನು ತರುವಾಗ it was the Ark of Covenant was brought in the temple with singing and worship. ಆ ಒಂದು ಮಂಜೂಷದ ಪೆಟ್ಟಿಗೆ ಒಳಗಡೆ ತರುವಾಗ ಅದಕ್ಕೆ ಕಾರಣ ಅದನ್ನ ನೋಡಿ ಆರಾಧಿಸುವುದಾಗಿತ್ತು.
At that time, there was a cloud, and the priest could not minister because of the cloud. ಆವಾಗ ಒಂದು ಮೋಡಗಳು ಬಂದು ಕವಿದುಕೊಳ್ತಿತ್ತು, ಯಾಕಂತಂದ್ರೆ ಆತನನ್ನ ಜನರು ನೋಡಬಾರದು ಎಂಬುದಾಗಿ. Because of the cloud, the ministers could not render the service. ಆ ಮೋಡದ ನಿಮಿತ್ತ ಯಾಜಕರು ಅಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. Let us take the second example. ಎರಡನೇ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. At the dedication of the temple, when Solomon finished his prayer of dedication, fire came and consumed that sacrifice. ಆ ಒಂದು ದೇವಾಲಯವನ್ನ ಸೊಲೊಮೋನನು ಪ್ರತಿಷ್ಠೆಪಡಿಸಿ ಪ್ರಾರ್ಥನೆ ಮಾಡಿದಾಗ ಆಕಾಶದಿಂದ ಬೆಂಕಿ ಹಿಡಿದು ಬಂದು ಅಲ್ಲಿದ್ದಂತ ಯಜ್ಞವನ್ನ ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಬೇಕು. And the glory filled the temple. ಆವಾಗ ದೇವರ ಮಹಿಮೆ ಆ ಆಲಯದಲ್ಲಿ ಇಳಿದು ಬಂತು. So the priest could not get into the temple to minister. ಈ ರೀತಿ ಆ ಸಮಯದಲ್ಲಿ ಯಾಜಕನು ಸೇವೆ ಮಾಡ್ಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. It is recorded in 2 Chronicles, the 7th chapter. 2 ಪೂರ್ವ ವೃತ್ತಾಂತ ಕಾಲ 7ನೇ ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ. Next example is Elijah was running from Jezebel, and God wanted him to understand the only presence is the Lord's. ಮೂರನೆಯ ಒಂದು ಉದಾಹರಣೆ, ಎಲೀಷನು ಆ ಜೆಜಬೇಲಳ ರಾಣಿಯ ಸಮ್ಮುಖದಿಂದ ಓಡಿ ಹೋಗುವಾಗ ದೇವರ ಪ್ರಸನ್ನತೆ ಆತನ ಜೊತೆಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. We see God manifested to Elijah in different ways. ಪ್ರವಾದಿಯನ್ನ ದೇವರು ಅನೇಕ ವಿಧದಲ್ಲಿ ಉಪಯೋಗಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. When he was at the Cherith brook, God sent a raven to bring his daily food. ಅವನು ಗವಿ ಒಳಗಡೆ ಇರುವಾಗ ದೇವರು ಆತನಿಗೆ ಊಟವನ್ನ ಕಳಿಸಿಕೊಟ್ಟನು. ಚೆರೆಪ್ತ ಹಳ್ಳದಲ್ಲಿ. ಓಕೆ. So this is how God manifested his presence to Elijah. ಹೀಗೆ ಎಲೀಷನ ಜೊತೆಯಲ್ಲಿ ದೇವರು ತಾನಿರುವುದನ್ನ ಪ್ರಕಟಪಡಿಸಿಕೊಂಡನು. And we see when Moses was in the wilderness grazing the sheep, he saw a burning bush. ಮೋಸೆಯು ಕೂಡ ಅರಣ್ಯದಲ್ಲಿ ಕುರಿಗಳನ್ನ ಕಾಯುತ್ತಿರುವಾಗ ದೇವರು ಪೊದೆಯೊಳಗಡೆಯಿಂದ ಬೆಂಕಿಯ ಮುಖಾಂತರವಾಗಿ ಆತನಿಗೆ ಕಾಣಿಸಿಕೊಂಡನು. He saw the bush was burning, but it was not getting consumed. ಅಲ್ಲಿ ಆತ ನೋಡ್ತಾನೆ, ಆ ಒಂದು ಪೊದೆಯು ಉರಿಯುತ್ತಾ ಇದೆ, ಆದ್ರೆ ಅದು ಸುಟ್ಟು ಹೋಗ್ತಾ ಇಲ್ಲ. So that is how God manifested to Moses. ಹೀಗೆ ತಾನೇ ದೇವರು ಮೋಸೆಗೆ ಪ್ರಕಟಪಡಿಸಿಕೊಂಡನು. And then Moses asked the Lord that he wanted to see his face. ಅದಾದ ನಂತರ ಮೋಸೆಯು ದೇವರನ್ನ ಆತನ ಮುಖವನ್ನ ನೋಡುವುದ ಬಯಸ್ತಾನೆ. And God showed his glory. And God revealed his glory. ದೇವರು ತನ್ನ ಮಹಿಮೆಯನ್ನು ಪ್ರಕಟಪಡಿಸುವುದರ ಮುಖಾಂತರವಾಗಿ ಆತನಿಗೆ ತೋರಿಸ್ತಾನೆ. And we know that during the wilderness journey, there was a pillar of cloud during the daytime, which was leading the children of Israel, and a pillar of fire during the night, leading them in the wilderness. ಅರಣ್ಯದಲ್ಲಿ ಇಸ್ರಾಯೇಲರು ಹಾದು ಹೋಗುವಾಗ ದೇವರು ಮೇಘೋಪದಿಯಲ್ಲಿಯೂ ಬೆಂಕಿಯೋಪಾದಿಯಲ್ಲಿಯೂ ಹಗಲು ರಾತ್ರಿ ಅವರ ಜೊತೆಯಲ್ಲಿ ನಡೆದು ಹೋದನು ಎಂಬುದಾಗಿ ನಾವು ನೋಡ್ತೇವೆ. Why does God want to manifest his presence to us? ಯಾಕೆ ದೇವರು ಈ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಪ್ರಕಟ ಮಾಡಿಕೊಳ್ಬೇಕು? He wants us to experience his intimate, deep love for us. ಆತನು ನಮ್ಮ ಒಡನಾಟವನ್ನ ನಮಗೆ, ನಮ್ಮ ಜೊತೆಲಿ ಇರುವಂತಹ ಸಂಬಂಧದ ಒಡನಾಟವನ್ನ ನಮಗೆ ತಿಳಿಯಪಡಿಸುವುದಕ್ಕಾಗಿ ಹೀಗೆ ನಡ್ಕೊಳ್ಳುವಂತನಾಗಿದ್ದಾನೆ.
He wants to change our lives so that we will become like his son Jesus. ನಮ್ಮ ಜೀವಿತ ಆತನ ಮಗನಾದಂತ ಯೇಸು ಕ್ರಿಸ್ತನ ಜೀವಿತದ ಹಾಗೆ ಆಗಬೇಕೆಂಬುದಾಗಿ ಆತನು ಬಯಸ್ತಾನೆ. He wants us to know everything about him. ಆತನ ಬಗ್ಗೆ ತಿಳಿಯಬೇಕಾದಂತ ಎಲ್ಲಾ ವಿಷಯಗಳನ್ನ ನಾವು ತಿಳಿದುಕೊಳ್ಳಲು ಆತನು ಬಯಸ್ತಾನೆ. So God manifested also in the new God's presence was also manifested in the New Testament. ಹೊಸ ಒಡಂಬಡಿಕೆಯಲ್ಲೂ ಸಹ ದೇವರು ತನ್ನನ್ನ ತಾನು ಪ್ರಕಟಪಡಿಸಿಕೊಂಡಿದ್ದಾನೆ. See, whenever God wants to manifest his presence, he wants to bring in us a revelation. ದೇವರು ತನ್ನನ್ನ ಪ್ರಕಟಪಡಿಸುವಂತ ಎಲ್ಲಾ ಸಮಯದಲ್ಲಿಯೂ ಆತನು ಒಂದು ಪ್ರಕಟಣೆಯನ್ನ ನಮಗೆ ತರುವಂತನಾಗಿದ್ದಾನೆ. He brings a revelation so that we would increase, that he would want us to increase our faith. ಆತನು ನಮ್ಮ ಜೊತೆಯಲ್ಲಿ ಇದ್ದು ಆತನ ಮೇಲಿರುವಂತ ನಮ್ಮ ನಂಬಿಕೆಯನ್ನ ಅಭಿವೃದ್ಧಿ ಪಡಿಸುವುದಕ್ಕಾಗಿ ತನ್ನನ್ನ ಪ್ರಕಟಪಡಿಸಿಕೊಳ್ಳುವಂತನಾಗಿದ್ದಾನೆ. So through faith, he wants to draw us closer to him. ಈ ರೀತಿಯಾಗಿ ಆತನಿಗೆ ಬಹಳ ಹತ್ತಿರವಾಗುವಂತೆ ದೇವರು ನಮ್ಮನ್ನ ಸೆಳೆಯುವಂತನಾಗಿದ್ದಾನೆ. All this he does because he loves us so much. ಎಲ್ಲಾ ಕಾಲದಲ್ಲೂ ಈ ರೀತಿಯಾಗಿ ನಾವು ಆತನನ್ನು ಹೆಚ್ಚಾಗಿ ಪ್ರೀತಿ ಮಾಡುವುದಕ್ಕಾಗಿ ಮಾಡುವಂತನಾಗಿದ್ದಾನೆ. I sense the love of God for each and every one of you who have come for the Zoom meeting. ಈ ಒಂದು ಜೂಮ್ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ಎಲ್ಲರಿಗೂ ದೇವರ ಪ್ರೀತಿ ಇರುವುದನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ. So he wants to manifest his presence to you even today and always. ದೇವರು ಈಗಲೂ ಮುಂದೆಯೂ ನಮ್ಮ ಜೊತೆಯಲ್ಲಿ ಇರುವ ಹಾಗೆ ದೇವರು ತನ್ನನ್ನ ಪ್ರಕಟಪಡಿಸಿಕೊಳ್ಳುವಂತನಾಗಿದ್ದಾನೆ. God wants to manifest his presence to each and every one of you. ದೇವರು ತನ್ನ ಪ್ರಸನ್ನತೆ ನಮಗೆ ಇರುವಂತದ್ದನ್ನ ಪ್ರಕಟಗೊಳಿಸಿಕೊಳ್ಳುವಂತನಾಗಿದ್ದಾನೆ. Let us take some examples in the New Testament, the manifest presence of God. ದೇವರ ಪ್ರಕಟಪಡಿಸಿಕೊಳ್ಳುವಿಕೆಯ ವಿಷಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಗಮನಿಸೋಣ. We see in the land of Cana the first miracle that Jesus turned water into wine. ಕಾನಾ ಊರಿನಲ್ಲಿ ಆ ಒಂದು ನೀರನ್ನ ದ್ರಾಕ್ಷಾರಸವನ್ನಾಗಿ ಯೇಸು ಕ್ರಿಸ್ತನು ಮಾಡುವುದರ ಮುಖಾಂತರವಾಗಿ, then on the day of Pentecost a mighty wind came and filled the room and tongues of fire came upon the people. ಆ ಒಂದು ಪಂಚಾಶತಮ ದಿವಸದಲ್ಲಿ ಶಿಷ್ಯರು ಪ್ರಾರ್ಥನೆ ಮಾಡುತ್ತಿರುವಾಗ ಆಕಾಶದಿಂದ ಬೆಂಕಿ ಇಳಿದು ಬರುವುದನ್ನ ನಾವು ನೋಡುವಂತರಾಗಿದ್ದೇವೆ. In the Old Testament we see when God was preparing his people, when God spoke to them through thundering and lightning, the Israelites ran away. ತನ್ನ ಜನಾಂಗವಾದಂತ ಜನರಾದಂತ ಇಸ್ರಾಯೇಲರ ಮಧ್ಯದಲ್ಲಿ ದೇವರು ಮಾತನಾಡುವಾಗ ಮಿಂಚು ಮೋಡಗಳಿಂದ ಮಾತನಾಡುವಾಗ ಇಸ್ರಾಯೇಲರು ಅಲ್ಲಿಂದ ಓಡಿ ಹೋಗುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. But now we see that God manifests his presence so that we need not be afraid of his presence. ಈಗ ಆತನು ನಮಗೆ ಪ್ರಕಟ ಮಾಡಿಕೊಳ್ಳುವುದು ಹೇಗೆ ಅಂತಂದ್ರೆ, ನಾವು ಆತನ ಪ್ರಸನ್ನತೆಯಿಂದ ನಾವು ಹೆದರದ ಹಾಗೆ ಆತನು ನಮಗೆ ಪ್ರಕಟಪಡಿಸಿಕೊಳ್ಳುವಂತನಾಗಿದ್ದಾನೆ. Let us take another example, God manifesting his presence. When the disciples were praying in the place, praying, the place was shaken with power of God. ಇನ್ನೊಂದು ಸಮಯದಲ್ಲಿ ಶಿಷ್ಯರು ಪ್ರಾರ್ಥನೆ ಮಾಡುವಾಗ ಅವರು ಇದ್ದಂತ ಪ್ರಾರ್ಥನೆ ಮಾಡ್ತಿದ್ದಂತ ಸಮಯ ಆ ಒಂದು ಸ್ಥಳವು ಅಲುಗಾಡಿತ್ತು ಎಂಬುದಾಗಿ ನಾವು ನೋಡ್ತೇವೆ. That shaking is the manifest presence of God. ಆ ಒಂದು ಅಲುಗಾಡಿಸುವಿಕೆಯು ದೇವರ ತನ್ನನ್ನು ಪ್ರಕಟಪಡಿಸಿಕೊಳ್ಳುವಂತ ಕಾರ್ಯವಾಗಿತ್ತು. Then when Jesus died on the cross,
The veil that separated ಆದ್ರೂ the holy place from the most holy place, it got torn from the top to the bottom, not from bottom to the top. ಓಕೆ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವಾಗ ಆ ಒಂದು ಆಲಯದಲ್ಲಿದ್ದಂತ ಪರದೆಯು ಮೇಲಿನಿಂದ ಕೆಳಗೆ ಹರಿದು ಹೋಯಿತು. He did not tear from bottom to the top. ಆತನು ಅದನ್ನ ಕೆಳಗಿಂದ ಮೇಲಕ್ಕೆ ಹರಿದು ಹಾಕಲಿಲ್ಲ. So this was the indication that we can enter into God's presence. ಇದು ನಾವು ಆತನ ಪ್ರಸನ್ನತೆಯ ಎದುರಿಗೆ ಬರಲಿಕ್ಕೆ ದೇವರು ಮಾಡಿಕೊಂಡಂತ ಒಂದು ಅವಕಾಶವಾಗಿದೆ. So let us find out what happens when we experience the manifest presence of God. ದೇವರ ಪ್ರಸನ್ನತೆಯನ್ನ ನಾವು ಅನುಭವಿಸುವಾಗ ಏನಾಗುತ್ತದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. When we experience the manifest presence of God, it changes our motives. ದೇವರ ಪ್ರಚುರಪಡಿಸಿಕೊಳ್ಳುವುದನ್ನ ನಾವು ಅನುಭವಿಸುವಾಗ ನಮ್ಮಲ್ಲಿರುವಂತಹ ಉದ್ದೇಶಗಳು ಬದಲಾಗ್ತವೆ. It changes our attitudes. It changes our behavior. ಅದು ನಮ್ಮ ಗುಣ ನಡವಳಿಕೆಗಳನ್ನ ಬದಲಾಯಿಸುವಂತದ್ದಾಗಿದೆ. So when we meet God, we will not be the same. We will be totally changed persons. ದೇವರನ್ನ ನಾವು ಭೇಟಿಯಾಗುವಾಗ ಅದು ನಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸುವಂತದ್ದಾಗಿರ್ತದೆ. When we experience His presence, we will have a greater desire for Him. ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸುವಾಗ ಆತನಿಗಾಗಿ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ನಮ್ಮ ಜೀವಿತದಲ್ಲಿ ಹುಟ್ಟಿಕೊಳ್ಳುವಂತದ್ದಾಗಿರುತ್ತದೆ. David had a great desire to dwell in the house of the Lord always. ದಾವೀದನ ಒಂದು ದೊಡ್ಡ ಆಸೆ ಏನಪ್ಪಾ ಅಂತ ಹೇಳುವಾಗ ಯಾವಾಗಲೂ ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಆತನು ಇರಬೇಕೆಂಬುದೇ. And Paul had a desire to know Christ and the power of His resurrection. ಪೌಲನು ಕೂಡ ಯೇಸು ಕ್ರಿಸ್ತನು ತನ್ನ ಸ್ವಂತ ಶಕ್ತಿಯಿಂದ ಪುನರುತ್ಥಾನಗೊಳ್ಳುವಂತ ಅನುಭವವನ್ನ ಹೊಂದಬೇಕೆಂಬುದಾಗಿ ಆತನು ಬಯಸಿದನು. Paul gave up everything for this one thing, to know Christ. ದೇವರ ಸೇವೆಗಾಗಿ ಪೌಲನು ತನಗಿರುವುದೆಲ್ಲವನ್ನ ಆತನು ಕಳೆದುಕೊಂಡು ತ್ಯಜಿಸಿ ಬಿಟ್ಟನು, ರುಚಿ ನೋಡಿದನು. Just because he wanted to experience the manifest presence of God. ದೇವರ ಪ್ರಸನ್ನತೆಯನ್ನ ಪ್ರಕಟ ಮಾಡಿಕೊಂಡಂತ ಪ್ರಸನ್ನತೆಯನ್ನ ಅನುಭವಿಸುವುದಕ್ಕಾಗಿ ಆ ಕಾರ್ಯ ನಡೆಯಿತು. So Paul experienced the manifest presence of God through dreams, through visions, and through visitations. ಪೌಲನು ಅನೇಕ ಸಾರಿ ದರ್ಶನದ ಮುಖಾಂತರವಾಗಿ, ಕನಸುಗಳ ಮುಖಾಂತರವಾಗಿ, ದೇವರ ನಡೆಸುವಿಕೆಗಳ ಮುಖಾಂತರವಾಗಿ ದೇವರು ತನ್ನ ಜೊತೆಗಿರುವುದನ್ನ ಅನುಭವಿಸಿದನು. So Paul had a great desire to know the Lord. ಪೌಲನಿಗೆ ದೇವರನ್ನ ನೋಡುವುದಂತೂ ಒಂದು ದೊಡ್ಡ ಮಹತ್ವದ ಆಕಾಂಕ್ಷೆಯಾಗಿತ್ತು. So let us ask this question today morning: what are we hungry for? ನಾವು ಈ ಬೆಳಗ್ಗೆ ನಮ್ಮನ್ನ ನಾವು ಯಾವುದಕ್ಕಾಗಿ ಹಸಿದಿದ್ದೇವೆ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಳೋಣ. Are we really hungry to know the Lord Jesus Christ our Lord? ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನಾವು ಹಂಬಲಿಸುವಂತರಾಗಿದ್ದೇವಾ? Dear saints, please note this, that we cannot experience the glory of God without a sacrifice. ದೇವ ಜನರೇ, ದೇವರಿಗಾಗಿ ನಾವು ತ್ಯಾಗವನ್ನ ಮಾಡದೆ ದೇವರ ಪ್ರಸನ್ನತೆಯನ್ನ ನಾವು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. We cannot have a church revival or a reformation without the outpouring of the Holy Spirit, without prayer and sacrifice. ಪ್ರಾರ್ಥನೆ ಮತ್ತು ಬಲಿದಾನಗಳ ಮುಖಾಂತರವಾಗಿ ಅಲ್ಲದೆ ನಮ್ಮ ಸಭೆಯಲ್ಲಿ, ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಸುಧಾರಣೆ ಆಗಲಿ, ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯವಿಲ್ಲ.
We often delete God's agenda and we have our own agenda and expect the outpouring of the Holy Spirit in our churches, and this cannot happen. ನಾವು ಅನೇಕ ಸಾರಿ ನಮ್ಮ ಪ್ರಯತ್ನಗಳನ್ನ ಆ ತರಲು ದೇವರ ಪ್ರಯತ್ನಗಳನ್ನ ಅಳಿಸಿಬಿಟ್ಟು ತೆಗೆದುಹಾಕಿ ದೇವರ ಪ್ರಸನ್ನತೆಯನ್ನ ಮತ್ತು ನಮ್ಮ ಸಭೆಯಲ್ಲಿ ಬದಲಾವಣೆಗಳನ್ನ ತರುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. This will not happen. ಅದು ನಡೆಯೋದೇ ಇಲ್ಲ. Whenever we are hungry and thirsty for the Lord, then only there is the outpouring of the Holy Spirit upon us. ನಾವು ಪ್ರಾಮಾಣಿಕವಾಗಿ ದೇವರನ್ನ ಹಂಬಲಿಸುವಾಗ ಆತ್ಮನ ಮುಖಾಂತರವಾಗಿ ಮಾತ್ರ ಆತನ ಪ್ರಸನ್ನತೆ ಆತನ ಒಂದು ಆತ್ಮನ ನಡೆಸುವಿಕೆಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. If we want His manifest presence, we should not focus our mind on what God did in the past. ನಮ್ಮ ದೇವರು ನಮಗೆ ಹಿಂದೆ ಮಾಡಿದಂತ ಕಾರ್ಯಗಳ ಮೇಲೆ ಮಾತ್ರ ನಾವು ಗಮನವಿಟ್ಟರೆ ದೇವರನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. We cannot live our lives based on our past experiences. ನಮ್ಮ ಕಳೆದು ಹೋದಂತ ಜೀವಿತದ ಅನುಭವದ ಮುಖಾಂತರವಾಗಿ ನಾವು ದೇವರನ್ನ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. God wants us to encounter Him in the present now. ಆತನು ನಮ್ಮ ಜೊತೆಯಲ್ಲಿ ಈಗ ನಮ್ಮ ಜೊತೆಯಲ್ಲಿ ಇರುವಂತ ಅನುಭವವನ್ನು ತರಲಿಕ್ಕೆ ಇಷ್ಟಪಡುವಂತನಾಗಿದ್ದಾನೆ. Next, when we experience the manifest presence of God, it gives us the power, the ability to change the circumstances around us. ದೇವರು ನಮ್ಮ ಜೊತೆಯಲ್ಲಿ ಪ್ರಕಟ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಬದಲಾವಣೆಗಳನ್ನ ನಮ್ಮ ಜೀವಿತದಲ್ಲಿ ತರುವಂತನಾಗಿದ್ದಾನೆ. We will experience His power inside of us to bring changes around us. ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮ ಸುತ್ತಲಿರ್ತಕ್ಕಂಥ ವಾತಾವರಣವನ್ನ ಬದಲಾಯಿಸಲಿಕ್ಕೆ ಕಾರ್ಯ ಮಾಡುವಂತನಾಗಿದ್ದಾನೆ. So when we have a difficult circumstances around us, what we should do is have the manifest presence of Jesus and then speak to our circumstances. ಆದುದರಿಂದ ಅನೇಕ ಸಾರಿ ತೊಂದರೆಗಳನ್ನ ಸಮಸ್ಯೆಗಳನ್ನ ಶೋಧಗಳನ್ನ ಎದುರಿಸುವಾಗ ನಮ್ಮಲ್ಲಿರುವಂತ ದೇವರ ಮುಖಾಂತರವಾಗಿ ಆ ಒಂದು ತೊಂದರೆ ಸಮಸ್ಯೆಗಳನ್ನ ನಾವು ಎದುರಿಸುವಂತ ಕ್ರಿಯೆಯನ್ನ ಮಾಡಬೇಕಾಗ್ತದೆ. Sometimes we have financial circumstances. ಕೆಲವು ಸಾರಿ ನಮ್ಗೆ ಹಣಕಾಸಿನ ತೊಂದರೆ ಇರ್ತದೆ. Sometimes we have difficulties in our homes. ಕೆಲವು ಸಾರಿ ಕುಟುಂಬಗಳಲ್ಲಿ ಸಮಸ್ಯೆಗಳಿರ್ತವೆ. We have difficulties in our institutions. ನಮ್ಮ ಸಭೆ ಸಂಸ್ಥೆಗಳಲ್ಲಿ ಸಮಸ್ಯೆಗಳಿರ್ತವೆ. We have difficulties in our churches. ನಮ್ಮ ಆಲಯ ಸಭೆಗಳಲ್ಲಿಯೂ ಸಹ ತೊಂದರೆಗಳಿವೆ. So when we have the presence, the manifest presence of Jesus in our lives, we will have the power and authority to change all the circumstances. ಹೀಗಿರುವಾಗ ನಮ್ಮನ್ನು ನಡೆಸುವಂತ ದೇವರ ಪ್ರಸನ್ನತೆ ನಮ್ಮ ಜೊತೆಯಲ್ಲಿರುವಾಗ ಇಂಥ ಎಲ್ಲಾ ಪರಿಸ್ಥಿತಿಗಳನ್ನ ಎದುರಿಸುವಂತ ಶಕ್ತಿಯನ್ನ ನಾವು ಹೊಂದಿದವರಾಗಿರ್ತೇವೆ. You know very well the conditions of our churches, our institutions, and our families, and etc. And we are unable to solve those problems. We are unable to change the circumstances because we do not have the real presence of God. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಸಭೆಗಳು, ನಮ್ಮ ಸಂಸ್ಥೆ ಹಾಗೂ ನಮ್ಮ ವೈಯಕ್ತಿಕವಾದಂತ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಎದುರಿಸಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ನಾವಿದ್ದೇವೆ. ಕಾರಣ ಎಂಬುದಾಗಿ ಹೇಳುವಾಗ ನಾವು ದೇವರ ಪ್ರಸನ್ನತೆಯಲ್ಲಿ ಇಲ್ಲ. So let us ask this question this morning: do I have the presence, the manifest presence of God in my life? ಹೀಗಿರುವುದರಿಂದ ನಮ್ಮನ್ನು ನಡೆಸುವಂತ ದೇವರ ಪ್ರಸನ್ನತೆಯಲ್ಲಿ ನಾವಿದ್ದೇವಾ ಎಂಬುವಂತ ಪ್ರಶ್ನೆಯನ್ನ ಈ ಬೆಳಿಗ್ಗೆ ನಾವು ಹಾಕಿಕೊಳ್ಳೋಣ. This message is not for you, it is also equally for me. ಈ ಒಂದು ಸಂದೇಶ ನಿಮಗೆ ಮಾತ್ರವಲ್ಲದೆ ಇದು ನನಗೂ ಕೂಡ ಆಗಿದೆ. If we do not have His presence, then what we must do is to seek Him with all our heart and all our mind.
ಆತನ ನಡೆಸುವಿಕೆಯನ್ನ ನಾವು ಅನುಭವಿಸದೆ ಹೋದರೆ ಆತನನ್ನ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಹೇಗೆ ಪ್ರೀತಿಸಲು ಸಾಧ್ಯ? We must sincerely seek his face and sincerely seek his presence. ನಾವು ಪ್ರಾಮಾಣಿಕವಾಗಿ ಆತನ ಸಮ್ಮುಖವನ್ನು ಆತನ ಪ್ರಸನ್ನತೆಯನ್ನು ಎದುರು ನೋಡುವವರಾಗಿರ್ಬೇಕು. David sought the face of the Lord and his presence daily. ದಾವೀದನು ಕರ್ತನಾದಂತ ದೇವರ ಸಮ್ಮುಖದಲ್ಲಿ ಆತನ ದರ್ಶನವನ್ನ ದಿನಾಲು ಎದುರು ನೋಡ್ತಿದ್ದನು. Therefore he was an able king for 37 years. ಆದುದರಿಂದಲೇ ಆತನು 37 ವರ್ಷಗಳ ಕಾಲ ಅರಸನಾಗಿದ್ದನು. He was a successful king. ಆತನು ಬಹಳ ಸಫಲನಾದಂತ ರಾಜನಾಗಿದ್ದನು. In Jeremiah 29 chapter verse 13 it says, you will seek me and find me when you seek me with all your heart. ಯೆರೆಮೀಯನು ಬರೆದಂತ ಪ್ರವಾದನೆ 39ನೇ ಅಧ್ಯಾಯ 13ನೇ ವಚನದಲ್ಲಿ ನೀವು ನನ್ನನ್ನು ಹುಡುಕಿದರೆ ಕಂಡುಕೊಳ್ಳುವಿರಿ ಎಂಬುದಾಗಿ ಹೇಳ್ತಾನೆ. In John 4:24 the word of God says in worship, that is, God is a spirit and those that worship him must worship him in spirit and in truth. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರನ್ನು ಆರಾಧಿಸುವಂತವರು ಆತ್ಮನಿಂದಲೂ ಸತ್ಯದಿಂದಲೂ ಆರಾಧಿಸುವರು ಎಂಬುದಾಗಿ. So when we worship God in spirit and truth, we will get his manifest presence. ಆದ್ದರಿಂದ ಸತ್ಯದಿಂದಲೂ ಆತ್ಮದಿಂದಲೂ ಆತನನ್ನು ಆರಾಧಿಸುವಾಗ ಆತನ ಪ್ರಸನ್ನತೆಯನ್ನ ನಡೆಸುವಿಕೆಯನ್ನ ನಾವು ಅನುಭವಿಸಬಹುದು. In James 4:8 it says, draw near to God and he will draw near to you. ಯಾಕೋಬನ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಕರ್ತನ ಸಮೀಪಕ್ಕೆ ಬನ್ನಿರಿ, ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ ಹೇಳ್ತಾನೆ. What will cut off the presence of God in our lives? ನಮ್ಮ ಜೀವಿತದಿಂದ ದೇವರ ಪ್ರಸನ್ನತೆಯನ್ನ ಯಾವುದು ಅಗಲಿಸುವಂತದ್ದಾಗಿರುತ್ತದೆ? Sin is the major factor that cuts off us from God. ದೇವರ ಪ್ರಸನ್ನತೆಯಿಂದ ನಮ್ಮನ್ನು ಅಗಲಿಸುವಂತದ್ದು ದೊಡ್ಡ ಪಾಪದ ಕಾರ್ಯವಾಗಿದೆ. Unconfessed sins will cut us off from the presence of God. ಅರಿಕೆ ಮಾಡದೇ ಇರುವಂತ ಪಾಪಗಳು ದೇವರಿಂದ ನಮ್ಮನ್ನ ಅಗಲಿಸುವಂತವುಗಳಾಗಿವೆ. Sins that we knowingly and unknowingly do it separates us and from the relationship with God. ತಿಳಿಯದೋ ಮಾಡುವಂತ ಪಾಪಗಳು ಕೂಡ ದೇವರ ಪ್ರಸನ್ನತೆಯಿಂದ ನಮ್ಮನ್ನ ಅಗಲಿಸುವಂತವುಗಳಾಗಿವೆ. Next sin is pride. ಮುಂದಿನದು ಪಾಪ ಎಂಬುದಾಗಿ ಹೇಳುವಾಗ ಗರ್ವ. Pride. God hates pride. ದೇವರು ಗರ್ವವನ್ನ ಅಸಹಿಸ್ತಾರೆ, ದ್ವೇಷಿಸುತ್ತಾನೆ. Let us examine this pride. We always think that we are better than others. ನಾವು ಯಾವಾಗಲೂ ಇನ್ನೊಬ್ಬರಿಗಿಂತ ಶ್ರೇಷ್ಠ ಎಂಬುದಾಗಿ ಅಂದ್ಕೊಳ್ತೇವೆ. But God's word says, consider others better than you. ದೇವರ ವಾಕ್ಯ ಹೇಳ್ತದೆ, ಮತ್ತೊಬ್ಬರನ್ನ ನಿಮಗಿಂತ ಶ್ರೇಷ್ಠರೆಂದು ಎಣಿಸಿ ಎಂಬುದಾಗಿ. If we have pride in our heart, we cannot experience the manifest presence of God. ಒಂದು ವೇಳೆ ನಮ್ಮ ಹೃದಯದಲ್ಲಿ ಆ ರೀತಿಯಾದಂತಹ ಒಂದು ಸ್ವಾರ್ಥ ಗರ್ವ ಇದ್ರೆ ದೇವರ ನಡೆಸುವಿಕೆಯನ್ನ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. Let us take one simple, subtle, hidden form of pride which is in most of us. ನಮ್ಮ ಹೃದಯದಲ್ಲಿ ವಾಸ ಮಾಡ್ತಿರುವಂತಹ ಒಂದು ಸಣ್ಣ ಸ್ವಾರ್ಥದ ಬಗ್ಗೆ ನಾವು ಗಮನಿಸೋಣ. We think that we can handle by our own selves and we did not depend on God or seek God for help in small things. ಅನೇಕ ಸಾರಿ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ದೇವರ ಮೇಲೆ ಆತುಕೊಳ್ಳದೆ ನಾವೇ ಅದನ್ನ ಮಾಡಬಹುದು ಎಂಬುದಾಗಿ ಪ್ರಯತ್ನ ಮಾಡ್ತೇವೆ. We neglect God. ನಾವು ದೇವರನ್ನ ಆ ಸಮಯದಲ್ಲಿ ಮರಿತೇವೆ. So showing that we can do it on our own. ನಮ್ಮ ಸ್ವಂತ ಬಲದಿಂದ ನಾವು ಮಾಡಬಹುದು ಎಂಬುದಾಗಿ ಅಂದ್ಕೊಳ್ತೇವೆ. When the problem becomes big and then we run to God. ಆದರೆ ಅದೇ ಸಣ್ಣ ಸಮಸ್ಯೆ ದೊಡ್ಡದಾದಾಗ ನಾವು ದೇವರ ಬಳಿಗೆ ಓಡಿ ಹೋಗ್ತೇವೆ. What makes us to behave like this is because of pride that is in our hearts.
ಯಾವುದು ನಮ್ಮನ್ನ ಈ ರೀತಿ ನಡೆಸ್ತದೆ ಎಂಬುದಾಗಿ ಹೇಳುವಾಗ ನಮ್ಮೊಳಗೆ ಇರ್ತಕ್ಕಂತ ಒಂದು ಸ್ವಾರ್ಥ. Another reason why we cannot have the manifest presence of God is because we neglect prayer and devotion to God. ನಾವು ಅದಕ್ಕಾಗಿ ದೇವರಿಗೆ ಪ್ರಾರ್ಥನೆ ಮತ್ತು ಆರಾಧನೆ ಮಾಡುವಂತ ಸಮಯದಿಂದ ಆತನ ಪ್ರಸನ್ನತೆಯನ್ನು ಕಳೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಿದ್ದಾಗಿ ಅರ್ಥ We ಮಾಡ್ಕೊಳ್ಳಿ. don't spend time meditating and reflecting on the word of God. ನಾವು ದೇವರ ವಾಕ್ಯವನ್ನು ಓದುವುದರ ಮುಖಾಂತರವಾಗಿ ಧ್ಯಾನ ಮಾಡುವುದಕ್ಕಾಗಿ ಸಮಯವನ್ನು ನಾವು ಹೆಚ್ಚಾಗಿ ಉಪಯೋಗಿಸುತ್ತಿಲ್ಲ. So this brings the lack of the presence, manifest presence of God. ಇದು ದೇವರನ್ನು ನಮ್ಮನ್ನ ನಡೆಸುವಂತ ಪ್ರಸನ್ನತೆಯನ್ನ ಅನುಭವಿಸುವುದರಿಂದ ನಮ್ಮನ್ನು ಹೊರಗಡೆ ಇರ್ತದೆ. If we have fights in the church, we cannot experience the manifest presence of God. ಸಭೆಯಲ್ಲಿ ಜಗಳಗಳಾಗುವಾಗ ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. If our churches are empty, it's because perhaps there's a lack of God's presence there. ನಮ್ಮ ಸಭೆಯಲ್ಲಿ ಖಾಲಿ ಆಗಿರುವುದನ್ನು ನಾವು ನೋಡುವಾಗ ಅದಕ್ಕೆ ಕಾರಣ ದೇವರ ಪ್ರಸನ್ನತೆ ಇಲ್ಲದೆ ಇರತಕ್ಕಂಥದ್ದು. If there is sin or iniquity in the leaders or the elders of the church, you cannot experience the presence of God. ದೇವ ಜನರಲ್ಲಿ ಅಧಿಕಾರಿಗಳಲ್ಲಿ ಒಂದು ವೇಳೆ ಪಾಪಗಳು ಇದ್ದರೆ ದೇವರ ಪ್ರಸನ್ನತೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. If I live a sinful life, I cannot experience the manifest presence of God. ಒಂದು ವೇಳೆ ನನ್ನಲ್ಲಿ ಪಾಪದ ಜೀವಿತವಿದ್ದರೆ ನಾನು ದೇವರ ಪ್ರಸನ್ನತೆಯನ್ನ ನಡೆಸುವಿಕೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. If I'm filled with anxiety, fear and worry and come to seek the presence of the Lord, I cannot get it. ನನ್ನಲ್ಲಿ ಹೊಟ್ಟೆ ಕಿಚ್ಚು ಅಥವಾ ಭಯ ಚಿಂತೆಗಳಿದ್ದರೆ ನಾನು ದೇವರ ಬಳಿಗೆ ಬಂದಾಗ ಆ ದೇವರ ಪ್ರಸನ್ನತೆಯನ್ನು ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ. God sees every details of us. ದೇವರು ನಮ್ಮೊಳಗಿರುವಂತಹ ಪ್ರತಿಯೊಂದನ್ನು ಸಹ ನೋಡುವಂತವರಾಗಿದ್ದಾರೆ. He knows every details of us. ನಮ್ಮ ವಿಷಯವಾದಂತ ಎಲ್ಲಾ ವಿಷಯಗಳು ಆತನಿಗೆ ಗೊತ್ತುಂಟು. His eyes watch over us. ಆತನ ಕಣ್ಣುಗಳು ಯಾವಾಗಲೂ ನಮ್ಮನ್ನ ನೋಡುತ್ತವೆ. Even if one hair falls from our head, he knows it. ಒಂದು ಸಣ್ಣ ಕೂದಲು ನಮ್ಮ ತಲೆಯಿಂದ ಕೆಳಗೆ ಬಿದ್ದರೂ ಕೂಡ ಅದು ಆತನಿಗೆ He knows it by he knows it by the number of hair on our head. ನಮ್ಮ ತಲೆಯಲ್ಲಿರುವಂತ ಎಲ್ಲಾ ಕೂದಲುಗಳು ಆತನ ಎಣಿಕೆಯಲ್ಲಿವೆ. When God is so precise and knowing in details of us, ಈ ರೀತಿಯಾಗಿ we have to be. Go ahead, sir. Go ahead. ಈ ರೀತಿಯಾಗಿ ಎಲ್ಲವನ್ನ ತಿಳಿದಂತ ದೇವರು ನಮಗಿರುವಾಗ, so we got to be very much upright before God. ನಾವು ದೇವರ ಸಮ್ಮುಖದಲ್ಲಿ ಹೆಚ್ಚು ಭಯಪಡುವವರಾಗಿರಬೇಕಾಗಿದೆ. We must be holy as he is holy. ಆತನು ಪರಿಶುದ್ಧನಾಗಿರುವಾಗೆ ನಾವು ಸಹ ಪರಿಶುದ್ಧರಾಗಿರಬೇಕಾಗಿದೆ. We must be right in all aspects of our life before God. ನಮ್ಮ ಜೀವಿತದ ಎಲ್ಲಾ ವಿಷಯದಲ್ಲಿಯೂ ನಾವು ಆತನಿಗೆ ಪ್ರಾಮಾಣಿಕರಾಗಿರಬೇಕಾಗಿದೆ. Then we have the courage and the boldness to come to him and seek his presence. ಅವಾಗ ಮಾತ್ರ ಆತನ ಪ್ರಸನ್ನತೆಗೆ ಆತನ ಎದುರುಗಡೆ ನಾವು ಧೈರ್ಯವಾಗಿ ಬಂದು ನಿಲ್ಲಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. We cannot be upright before God without the help of the Holy Spirit. ನಾವು ಪರಿಶುದ್ಧಾತ್ಮ ದೇವರ ಸಹಾಯವಿಲ್ಲದೆ ದೇವರ ಸಮ್ಮುಖದಲ್ಲಿ ಬಂದು ನಿಲ್ಲಲು ಯೋಗ್ಯರಾಗಿರ್ಲಿಕ್ಕೆ ಸಾಧ್ಯವಿಲ್ಲ. It is not our uprightness, but it is the uprightness of Christ in us. ಅದು ನಮ್ಮಲ್ಲಿರುವಂತ ಸಾಮರ್ಥ್ಯದಿಂದಲ್ಲ, ಕ್ರಿಸ್ತನ ಸಾಮರ್ಥ್ಯದಿಂದ ಮಾತ್ರ ಅದು ಸಾಧ್ಯ. Not our holiness, but the holiness of Jesus in us. ಈಗ ಕ್ರಿಸ್ತನಲ್ಲಿರುವಂತ ಆ ಒಂದು ಬಲದಿಂದ ನಾವು ಆತನ ಮುಂದೆ ನಿಲ್ಲುವುದಕ್ಕೆ ಬಲವುಳ್ಳವರಾಗಿರ್ತೇವೆ. Not our righteousness, but his righteousness. ನಮ್ಮ ನೀತಿಯಿಂದ ಅಲ್ಲ, ಯೇಸು ಕ್ರಿಸ್ತನ ನೀತಿಯಿಂದಾಗಿ. Not our holiness, but his holiness. ನಮ್ಮ ಪರಿಶುದ್ಧತೆಯಿಂದಲ್ಲ, ಕ್ರಿಸ್ತನಲ್ಲಿರುವಂತ ಪರಿಶುದ್ಧತೆಯಿಂದಾಗಿ. Not our strength, but his strength. ನಮ್ಮ ಶಕ್ತಿಯಿಂದಲ್ಲ, ಕ್ರಿಸ್ತನ ಶಕ್ತಿಯಿಂದಾಗಿ.
not our might and power, but His might and power. ನಮ್ಮ ಸ್ವಂತ ಬಲ ಸಾಮರ್ಥ್ಯದಿಂದಲ್ಲ, ಕ್ರಿಸ್ತನ ಬಲದಿಂದಲೂ ಸಾಮರ್ಥ್ಯದಿಂದಲೂ ಆಗಿದೆ. No one can come to the Father except through Jesus Christ our Lord. ಕ್ರಿಸ್ತನಿಂದಲ್ಲದೆ ಬೇರೆ ಯಾರಿಂದಲೂ ಯಾವುದರಿಂದಲೂ ದೇವರ ಸಮ್ಮುಖಕ್ಕೆ ಯಾರು ಬರಲಿಕ್ಕೆ ಸಾಧ್ಯವಿಲ್ಲ. So we come to God with a sincere heart. And when God hears our sincere prayers and knows our sincere desires, 100% He is going to answer us. ನಾವು ಪ್ರಾಮಾಣಿಕವಾಗಿ ದೇವರ ಪ್ರಸನ್ನತೆಗೆ ಬಂದು ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುವಂತನಾಗಿದ್ದಾನೆ. He loves to express Himself to us. ಆತನು ತನ್ನನ್ನು ನಮಗೆ ಪ್ರಕಟಪಡಿಸಿಕೊಳ್ಳುವುದಕ್ಕೆ ಪ್ರೀತಿಸುವಂತನಾಗಿದ್ದಾನೆ. He wants us to become like Him. ನಾವು ಆತನ ಹಾಗೆ ಆಗಬೇಕೆಂಬುದಾಗಿ ಬಯಸ್ತಾನೆ. He wants us to have His intimate love. ಆತನ ಅಂತರಾಳದ ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಆತನ ಇಷ್ಟಪಡುವಂತನಾಗಿದ್ದಾನೆ. He wants us to know of Him. ಆತನ ಬಗ್ಗೆ ಸರಿಯಾಗಿ ಆತನನ್ನ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸ್ತಾನೆ. He wants to lift us up from a lower level to a higher level. ನಮ್ಮ ಹೀನವಾದ ಸ್ಥಿತಿಯಿಂದ ಉನ್ನತವಾದಂತಹ ಸ್ಥಿತಿಗೆ ನಮ್ಮನ್ನ ಎತ್ತಲು ಆತನು ಇಷ್ಟಪಡುವಂತನಾಗಿದ್ದಾನೆ. So therefore He wants to reveal His presence to us. ಈ ಕಾರಣಗಳಿಂದ ಆತನು ತನ್ನ ನಡೆಸುವಿಕೆಯನ್ನ ನಮಗೆ ಪ್ರಕಟಪಡಿಸಿಕೊಳ್ಳಲು Once the presence of God comes into our lives, into our homes, in our institutions, in our churches, everything will change for the glory of God. ಒಂದು ವೇಳೆ ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಒಂದು ವೇಳೆ ನಡೆಸಲ್ಪಡುವುದಾದರೆ ನಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಉಂಟು ಮಾಡುವಂತದ್ದಾಗಿರುತ್ತದೆ. Let us sincerely examine ourselves and ask this question this morning: do I have the manifest presence of Jesus in my life? ಈ ಬೆಳಗಿನ ಜಾವದಲ್ಲಿ ನಾವು ನಮ್ಮನ್ನು ನಡೆಸುವಂತ ದೇವರ ಪ್ರಸನ್ನತೆಯನ್ನ ಅನುಭವಿಸುತ್ತಾ ಇದ್ದೀವಿಯೋ ಎಂಬುದನ್ನ ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. Let us seek Him and we will definitely have His manifest presence. ಆತನನ್ನ ನಾವು ಹುಡುಕುವರಾದರೆ ನಿಶ್ಚಯವಾಗಿ ಆತನು ನಮ್ಮನ್ನು ನಡೆಸುವುದನ್ನ ನಾವು ಅನುಭವಿಸುವಂತದ್ದೇ ದೇವರು ಮಾಡುವಂತನಾಗಿದ್ದಾನೆ. Maybe in the next meeting or morning devotion meetings, if I get an opportunity, I will try to continue to share with you about the significance or the benefits of having the presence of God. ಮುಂದೆ ಒಂದು ವೇಳೆ ನನಗೆ ಅವಕಾಶ ಸಿಕ್ಕಿದರೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ದೇವರ ಪ್ರಸನ್ನತೆಯನ್ನ ದೇವರ ನಡೆಸುವಿಕೆಯ ಪ್ರಸನ್ನತೆಯನ್ನ ಅನುಭವಿಸುವಾಗ ನಮಗಾಗುವಂತ ಲಾಭಗಳೇನೆಂಬುದರ ವಿಷಯದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. So I pray that all of you will experience the beautiful manifest presence of God. ಆದುದರಿಂದ ನಾವೆಲ್ಲರೂ ಆತನ ಸುಂದರವಾದಂತ ನಡೆಸುವಿಕೆಯ ಪ್ರಸನ್ನತೆಯನ್ನ ಅನುಭವಿಸುವ ಹಾಗೆ ಆತನು ಕಾರ್ಯ ಮಾಡಿದ. Once you taste of His presence, you will not feel like coming out of His presence. ಒಂದು ಸಾರಿ ನಮ್ಮನ್ನು ನಡೆಸುವಂತ ದೇವರ ಪ್ರಸನ್ನತೆಯನ್ನ ನಾವು ರುಚಿ ನೋಡಿದಾಗ ಆ ಅನುಭವದಿಂದ ನಾವು ಯಾವತ್ತೂ ಹಿಂದೆ ಸರಿಲಿಕ್ಕೆ ಇಷ್ಟಪಡುವುದಿಲ್ಲ. All the desires of this world will go away. ಈ ಲೋಕದ ಎಲ್ಲಾ ಆಸೆಗಳು ಹೋಗುವಂತವುಗಳಾಗಿವೆ. So we will be only desiring to be in His presence. ನಮ್ಮ ಒಂದು ಆಕಾಂಕ್ಷೆ ಸಂಪೂರ್ಣವಾಗಿ ಆತನ ಜೊತೆಯಲ್ಲಿ ಇರಬೇಕೆಂಬುದೇ ಆಗಿರುವಂತದ್ದಾಗಿರುತ್ತದೆ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Our loving Father in heaven, we thank you and praise you for this morning, Lord. We ask of your sweet manifest presence to come into everyone's life, Lord. Lord, if we do not have, you prepare our hearts and mind, prepare our lives to receive your manifest presence.
all that you want us to know you and to understand you and to do things for you and for your glory, and that we might become like your Son Jesus. Lord, everything be done for you and for you alone, O Lord. In Jesus' mighty name I pray. Amen and amen. ಆಮೇಲೆ Amen. ಉತ್ತಮವಾದಂತ ಸುಂದರವಾದಂತ ಉತ್ತಮ ಸಂದೇಶಕ್ಕಾಗಿ ನಾನು ಹಿರಿಯರಾದಂತ ಸಾಲಮನ್ ಕ್ರಿಸ್ಟೋಫರ್ ಸರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ಅವರನ್ನ ಆಶೀರ್ವಾದ ಮಾಡಲಿ. ನೆಚ್ಚಿನ ಸಮಯಗಳನ್ನ ನಮ್ಮ ಜೊತೆಯಲ್ಲಿ ಕಳೆಯಲಿ. ಅನೇಕ ಸತ್ಯದ ಸಾರಾಂಶವನ್ನ ನಮಗೆ ತಿಳಿಸುತ್ತಾ ದೇವರ ಭಕ್ತಿಯಲ್ಲಿ ನಮ್ಮನ್ನ ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಸರ್, ಗಾಯತ್ರಿ ಅವ್ರಿಗೆ ಆಪರೇಷನ್ ಆಯ್ತು ಸುರಕ್ಷಿತವಾಗಿ. ಪ್ರೈಸ್ ಗಾಡ್. ಮತ್ತೆ ಅವ್ರಿಗೆ ಸ್ವಲ್ಪ ಬಲ ಶಕ್ತಿಯನ್ನು ಕೊಡುವಾಗೆ ಪ್ರೇಯರ್. ಗಾಯತ್ರಿ ಅವರಿಗೆ ಆಪರೇಷನ್ ಸಕ್ಸಸ್ ಆಗಿದೆ. ದೇವ್ರ ನಮ್ಮ ಸ್ತೋತ್ರ ಆಗಲಿ. ದೇವರು ಅವ್ರನ್ನ ಸಂಪೂರ್ಣವಾಗಿ ಗುಣಪಡಿಸ್ಲಿಕ್ಕೆ ಆಗುವಂತೆ ಅವ್ರು ನಮ್ಮ ಪ್ರಾರ್ಥನೆ ಅವಶ್ಯಕತೆ ಅವ್ರಿಗಿದೆ. ಅವ್ರಿಗೋಸ್ಕರ ಪ್ರಾರ್ಥನೆಯಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋಣ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಹೇಳಿ. ಕೃಷ್ಣಪ್ಪ ಅವ್ರಿಗೆ ಮೂಗಲ್ ಟ್ಯೂಬ್ ಎಲ್ಲ ತೆಗ್ದಿದ್ದಾರೆ. ಓಕೆ. ಲೈಟ್ ಆಗಿ ಗಂಜಿ ಕುಡಿತಾ ಇದ್ದಾರೆ. ಎಲ್ಲರ ಪ್ರಾರ್ಥನೆಯಿಂದ ಓಕೆ. ದೇವ್ರು ಇನ್ನೂ ಅವ್ರಿಗೆ ಹೆಚ್ಚಾಗಿ ಆಶೀರ್ವಾದ ಬೇಕು. ಮತ್ತೆ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೂ ಅಷ್ಟೊಂದು ಅವ್ರಿಗೂ ಸ್ಲೋ ಕೊಡ್ದಿರೋದು, ಸರಿಯಾಗಿ ಕುತ್ಕೊಳ್ಳೋಕ್ ಶಕ್ತಿ ಇಲ್ಲ. ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ವಿ. ಮುನಿಯಪ್ಪ ಅವ್ರಿಗೋಸ್ಕರ. ಸೊ ಚಿನ್ನಪ್ಪ ಸಾತ್ವಿಕ್ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಮುನಿಯಪ್ಪ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕೃಷ್ಣಪ್ಪ ಅನ್ನೋರು ಅಸ್ವಸ್ಥರಾಗಿದ್ರು, ದೇವರು ಅವ್ರನ್ನ ಗುಣಪಡಿಸಿ ಅವ್ರನ್ನ ಆರೋಗ್ಯ ಸ್ಥಿತಿಗೆ ತರ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅದಕ್ಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪಾಸ್ಟರ್ ಗುಡ್ ಮಾರ್ನಿಂಗ್. ನಮ್ ಪ್ರಾರ್ಥನೆ ಮನವಿ ನಿಮ್ ಜೊತೆಲಿ ಇರ್ಲಿ ಯಾವಾಗ್ಲೂ. ಸಹೋದರಿ ರಾಜೇಶ್ವರಿ ಅವರ ಪ್ರಾರ್ಥನೆ ಅವರ ಶಾಲೆಗಾಗಿ, ಅವ್ರ ಕುಟುಂಬಕ್ಕಾಗಿ, ಅಲ್ಲಿರ್ತಕ್ಕಂತ ಆರ್ಥಿಕ ಸಮಸ್ಯೆಗಾಗಿ ಪ್ರಾರ್ಥಿಸ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ, ಬೀದರ್ ಶಾಲೆಗಾಗಿ. ಸೊ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಚಿನ್ನಪ್ಪ ಸರ್ ಇದ್ದೀರಾ? ಪ್ರಾರ್ಥನೆ ಮಾಡೋಣ. ಇದ್ದೇನೆ. ಪ್ರಾರ್ಥಿಸೋಣ. ಮಹೋನ್ನತನೇ ಪರಿಶುದ್ಧನಾದ ಪರಮ ತಂದೆಯ ದೇವರೇ, ಮತ್ತೊಂದು ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ಒಟ್ಟಾಗಿ ಸೇರಿಸಿ ನಿನ್ನ ಭಕ್ತನ ಮುಖಾಂತರ, ದಾಸನ ಮುಖಾಂತರ ಬರುವಂತಹ ಬೋಧನೆಗಳಿಗೆ ಕಿವಿಗೊಡುವುದಕ್ಕೆ ನಮಗೆ ಸಹಾಯ ಮಾಡ್ತೀಯ. ನಮ್ಮ ಹೃದಯದ ಹಸಿವನ್ನ, ನೀರಡಿಕೆಯನ್ನ, ನೀನು ದಾಹವನ್ನ ತೀರಿಸಿದ್ಯಪ್ಪ. ಸ್ತೋತ್ರ. ಹೌದು ದೇವರೇ, ನೀನು ನಿನ್ನ ಪ್ರಸನ್ನತೆಯಿಂದ ನಮ್ಮ ಎಚ್ಚರಗೊಳಿಸುವ ದೇವರಾಗಿದ್ದೀಯ ಸ್ವಾಮಿ. ನಾವು ಸದಾ ಕಾಲಕ್ಕೂ ನಿನ್ನ ಪ್ರಸನ್ನತೆಯಲ್ಲಿ ಇರಬೇಕೆಂಬುದು ನಿನ್ನ ಬಯಕೆ ಆಗಿದೆ ಸ್ವಾಮಿ. ನಮ್ಮ ಪಾಪಗಳು, ನಮ್ಮ ಗರ್ವಗಳು, ನಮ್ಮ ಸ್ವನೀತಿಗಳು ನಮ್ಮನ್ನು ನಿನ್ನ ಪ್ರಸನ್ನತೆಯಿಂದ ಅಗಲಿಸುತ್ತವೆ ತಂದೆ. ಹೌದು ಸ್ವಾಮಿ, ನಾವು ವೈಯಕ್ತಿಕವಾಗಿ ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಸಭೆಗಳಲ್ಲಿ ನಿನ್ನ ಪ್ರಸನ್ನತೆ ತುಂಬಿರಬೇಕಾಗಿದೆ ತಂದೆ. ಆದರೆ ನಾವು ನಮ್ಮಲ್ಲಿರುವಂತಹ ಭಕ್ತಿಹೀನತೆಯು ಇದನ್ನ ಅನುಭವಿಸುವುದಕ್ಕೆ ಬಿಟ್ಟು ಕೊಡುತ್ತಿಲ್ಲ ತಂದೆಯ ದೇವರೇ. ಆದ್ದರಿಂದ ನಿನ್ನ ದಾಸನ ಮುಖಾಂತರ ಇಂದು ಕೊಡಲ್ಪಟ್ಟಂತಹ ಎಚ್ಚರಿಕೆಯನ್ನ ನಾವು ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದೆ ಸ್ವಾಮಿ ನಮ್ಮ ಪಾಪದ ಜೀವಿತವನ್ನ ತ್ಯಜಿಸಿ, ಈ ಲೌಕಿಕತೆಯನ್ನ ತ್ಯಜಿಸಿ ತಂದೆಯಾದ ಯಾವ ರೀತಿಯಲ್ಲಿ ದಾವೀದ, ಪೌಲ, ಎಲೀಯ ಮತ್ತು ಸಮಸ್ತ ಇಸ್ರಾಯೇಲರು ನಿನ್ನ ಪ್ರಸನ್ನತೆಯನ್ನ ಅನುಭವಿಸಿದರೋ, ಹಾಗಾಗಿ ಮೇಘಸ್ತಂಭವಾಗಿ, ಇರುಳಲ್ಲಿ ಈ ಅಗ್ನಿಸ್ತಂಭವಾಗಿ ಅವರನ್ನು ನಡೆಸುತ್ತಿರುವಾಗ ನಿನ್ನ ಪ್ರಸನ್ನತೆಯನ್ನ ಯಾವ ರೀತಿಯಲ್ಲಿ ಮೋಶೆಯು ಅನುಭವಿಸಿದನೋ ಹಾಗೆ ನಿನ್ನ ಪ್ರಸನ್ನತೆಯಲ್ಲಿ ನಾವು ಇರುವುದಕ್ಕೆ ಸಹಾಯ ಮಾಡು. ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಸಹಾಯ ಮಾಡು. ಈ ದಿನವೆಲ್ಲ ತಂದೆಯಾದ ದೇವರೇ, ನೀನು ಕೊಟ್ಟಂತ ಪಾಠಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರ್ಥಿಸುವುದಕ್ಕೆ ನಮಗೆ ಸಹಾಯ ಮಾಡು
ಸ್ವಾಮಿ. ವಿಶೇಷವಾಗಿ ನೀನು ಆರೋಗ್ಯದಾಯಕನಾಗಿದ್ದಿ. ನಮ್ಮ ಸೃಷ್ಟಿಕರ್ತನು ನೀನಾಗಿರುವುದರಿಂದ ನಮ್ಮ ಆರೋಗ್ಯದ ಎಲ್ಲಾ ವಿಷಯಗಳು ನಿನಗೆ ಗೊತ್ತಿವೆ ಸ್ವಾಮಿ. ತಂದೆಯಾದ್ದೇ ಸಹೋದರಿ ಗಾಯತ್ರಿಯವರ ಶಸ್ತ್ರಚಿಕಿತ್ಸೆಯನ್ನ ವೈದ್ಯರ ಮುಖಾಂತರ ನೀನು ಯಶಸ್ವಿಯಾಗಿ ಮಾಡಿಸಿದ್ದೀಯಪ್ಪ. ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಹೇಳುತ್ತೇವೆ. ಮಗಳಿಗೆ ಮತ್ತೆ ಸ್ವಾಮಿ ಬೇಕಾದಂತ ಬಲವನ್ನು ನೀನು ದಯಪಾಲಿಸು, ಆರೋಗ್ಯ ಸ್ವಸ್ಥತೆಗಳನ್ನ ನೀನು ದಯಪಾಲಿಸಿಕೊಡು, ಕೊಳ್ಳುವಂತಹ ಔಷಧಗಳನ್ನು ನೀನು ಆಶೀರ್ವಾದ ಮಾಡು. ಅವ್ರು ನೋಡಿಕೊಳ್ಳುತ್ತಿರುವಂತಹ ವೈದ್ಯರನ್ನು ಹಾಗೂ ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ಕ್ರಿಸ್ಟೋಫರ್ ಸಹ ತಂದೆಯ ದೇವರೇ, ಅವರ ಪರಿಸ್ಥಿತಿಯು ಸುಧಾರಣೆ ಆಗ್ತಾ ಬರುತ್ತಿದೆ ಸ್ವಾಮಿ. ನಿನ್ನ ಸಹಾಯದಿಂದ, ನಿನ್ನ ಪ್ರಸನ್ನತೆಯಿಂದ ನೀನು ಆತನನ್ನು ಮುಟ್ಟಿರುವುದರಿಂದ ಸ್ವಾಮಿ ಅವರಿಗೂ ಸಹ ಆರೋಗ್ಯ ಮರುಕಳಿಸುತ್ತದೆ ಸ್ವಾಮಿ. ಅದಕ್ಕೋಸ್ಕರ ನಿನ್ನ ಕೊಂಡಾಡ್ತೇವೆ ತಂದೆಯ ದೇವರೇ. ಮುನಿಯಪ್ಪಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಮಗನ ಸಮಸ್ಯೆಗಳು ನಿನಗೆ ಗೊತ್ತಿವೆ ಸ್ವಾಮಿ. ಮಗನ ಪರಿಸ್ಥಿತಿ ನಿನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಅವನಲ್ಲಿ ಬೇಕಾದಂತ ಬದಲಾವಣೆಯನ್ನು, ಬೇಕಾದಂತ ಸುಧಾರಣೆಯನ್ನು ನೀನು ದಯಪಾಲಿಸಿಕೊಡುತ್ತಾನೆ. ನಮ್ಮ ಸಹೋದರಿ ರಾಜೇಶ್ವರಿಯವರ ಪ್ರಾರ್ಥನಾ ಮನವಿಗಳು ನಿನಗೆ ಗೊತ್ತಿವೆ ಸ್ವಾಮಿ. ಅವರ ಹೃದಯದಲ್ಲಿರುವಂತಹ ಹಂಬಲ ನಿನಗೆ ತಿಳಿದಿದೆ ಸ್ವಾಮಿ. ಅವರು ಬೀದರ್ ಶಾಲೆಯ ವಿಷಯದಲ್ಲಿ ಪ್ರಾರ್ಥನೆ ಮಾಡುವ ಕೇಳಿಕೊಂಡಿದ್ದಾರೆ ಸ್ವಾಮಿ. ಆ ಶಾಲೆಯ ಮೇಲೆ ನಿನ್ನ ಕರುಣೆ ಇರಲಿ ಸ್ವಾಮಿ. ಆ ಶಾಲೆಗೆ ಬೇಕಾದಂತಹ ಸಹಾಯವನ್ನು ಒದಗಿಸಿಕೊಡು. ಶಾಲೆಯಲ್ಲಿರುವಂತಹ ಸ್ವಾಮಿ ಆರ್ಥಿಕ ಸಮಸ್ಯೆ, ಆ ಹಣಕಾಸಿನ ಮುಗ್ಗಟ್ಟು ನೀನು ತೆಗೆದು ತಂದೆಯ ದೇವರೇ ಸ್ವಾಮಿ. ನಿನಗೆ ಎಲ್ಲವೂ ಸಾಧ್ಯವಾಗಿದೆ, ಸಾಧ್ಯವಾಗುತ್ತೆ ಸ್ವಾಮಿ. ತಂದೆಯ ದೇವರೇ, ನಾವು ಕ್ರೈಸ್ತ ಮಕ್ಕಳಾಗಿ ನಿನ್ನನ್ನು ಲೋಕಕ್ಕೆ ಬೀಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಸ್ವಾಮಿ. ನಾವು ನಮ್ಮ ಸಮಸ್ಯೆಗಳಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳದೆ ತಂದೆಯೇ, ನೀನು ತೋರುವ ಪ್ರೀತಿ ನಾವು ಸಂಪೂರ್ಣವಾಗಿ ಲೀನವಾಗಿ ತಂದೆಯ ದೇವರೇ ಜೀವಿಸಬೇಕಾಗಿದೆ. ಆ ಅನುಭವವೇ ನಮಗೆ ತೃಪ್ತಿಯನ್ನು ಕೊಡುತ್ತದೆ ಸ್ವಾಮಿ. ನಿನ್ನ ಕೃಪೆಯೇ ನಮಗೆ ಸಾಕು ಆಗಿದೆ ತಂದೆಯ ದೇವರೇ. ನಾವು ಯಾವುದಕ್ಕೂ ಗುಣಗೊಟ್ಟದೆ, ಯಾವುದಕ್ಕೂ ಚಿಂತಿಸದೆ, ಈ ಲೋಕದ ಚಿಂತಾಭಾರದಿಂದ ನಾವು ಕಳೆದು ಹೋಗದೆ ಸ್ವಾಮಿ, ಆತ್ಮೀಕವಾದ ರೀತಿಯಲ್ಲಿ ನಾವು ಒಳ್ಳೆಯ ಅನುಭವಗಳನ್ನ, ಸುಧಾರಣೆಯನ್ನ, ಪುನಶ್ಚೇತನವನ್ನ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. ಇಲ್ಲಿ ಸಭೆಯಾಗಿ ಕೂಡಿ ಬಂದಿರುವ ಪ್ರತಿಯೊಂದು ಆತ್ಮಗಳನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ನೀನು ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಪ್ರಸನ್ನತೆಯನ್ನು ತೋರಿಸಿಕೊಡಬೇಕೆಂದು ವಿಶೇಷವಾಗಿ ಈ ಸಂದೇಶವನ್ನು ಕೊಟ್ಟಂತಹ ಹಿರಿಯರನ್ನು ನೀನು ಆಶೀರ್ವದಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಆತ್ಮೀಕ ಲಾಭಗಳನ್ನು ಪಡೆದುಕೊಳ್ಳುವ ಹಾಗೆ ಅವರನ್ನು ನಡೆಸುತ್ತಾ ಬರಬೇಕೆಂದು ಈ ಒಂದು ಕೂಟವನ್ನು ಮುನ್ನಡೆಸುತ್ತಿರುವಂತಹ ಬೋಧಕರಾದ ರಾಜುರವರನ್ನ, ಅವರ ಕುಟುಂಬವನ್ನ ಹೆಚ್ಚಾಗಿ ಆಶೀರ್ವದಿಸಬೇಕೆಂದು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮುದ್ರೆಯಿಂದಲೂ ವಿನಯದಿಂದಲೂ ಬೇಡುತ್ತೇನೆ ಸ್ವಾಮಿ. ಆಮೇನ್. ಆಮೇನ್ ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ತಪ್ಪಿಸು. ಯಾಕಂದರೆ ರಾಜ್ಯವು ಸದಾಕಾಲ ನಿನ್ನದೇ ಸ್ವಾಮಿ. ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಈ ಕೂಟದಲ್ಲಿ ತಲೆಬಾಗಿ ಬಂದಿರುವಂತ ಎಲ್ಲಾ ನಿನ್ನ ಪ್ರಿಯರ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ, ಹಾಗೂ ಅವರು ಮಾಡುವಂತಹ ಪ್ರತಿಯೊಂದು ಸೇವೆ, ಕೆಲಸ ಕಾರ್ಯಗಳ ಸಂಗಡ, ಹಾಗೂ ಸ್ವಾಮಿ ಈ ಪ್ರಾರ್ಥನೆ ಕೂಟಗಳಲ್ಲಿ ಪ್ರಾರ್ಥಿಸುತ್ತಿರುವಂತ ಎಲ್ಲ ಸ್ವಾಮಿ ವಿಶ್ವಾಸಿಗಳ ಮೇಲೆ, ಪ್ರಾರ್ಥನೆಗಳ ಮೇಲೆಯೂ, ಈ ದಿನದ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ತಂದಂತ ಹಿರಿಯರ ಮೇಲೆಯೂ, ಆರಂಭದ ಪ್ರಾರ್ಥನೆ ಮಾಡಿದಂತ ಪಾಸ್ಟರ್ ಯಶವಂತ್ ಅವರ ಮೇಲೆಯೂ, ಹಾಗೂ ಸ್ವಾಮಿ ವಿಶೇಷ ಗೀತೆಯನ್ನು ಹಾಡಿದಂತ ಸೋದರ ಜಾನ್ ಕ್ರಿಸ್ಟೋಫರ್ ಅವರ ಜೊತೆಯಲ್ಲಿಯೂ,
ಕೂಡಿ ಬಂದಿರುವಂತ ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾಕಾಲ ಅಂತ್ಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಚಿನ್ನಪ್ಪ ಅವರ ಸಂಗಡಲು ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಥ್ಯಾಂಕ್ ಯು ಸರ್. ಕೃಷ್ಣಪ್ಪ ಸರ್ ಉತ್ತಮವಾದಂತ ಥ್ಯಾಂಕ್ ಯು. ಚಿನ್ನಪ್ಪ ಅವರಿಗೂ ಕೂಡ ಒಳ್ಳೆ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಡನ್ನು ಹಾಡಿದಂತ ಸಹೋದರ ಜಾನ್ ಕ್ರಿಸ್ಟಫರ್ ಅವರಿಗೂ ಆರಂಭದ ಪ್ರಾರ್ಥನೆ ಮಾಡಿದಂತ ಯಶವಂತ್ ಸರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ದೇವರ ಮಂದಿಗೆ ಮತ್ತೊಮ್ಮೆ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಕರ್ತನು ಈ ದಿನವೆಲ್ಲ ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಸುಕ್ಷೇಮವನ್ನ, ಸಂತೋಷವನ್ನ, ಸಮಾಧಾನವನ್ನ, ನೆಮ್ಮದಿಯ ಜೀವಿತವನ್ನ ತುಂಬಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಮಸಾಲೆಯಿಂದ ಕಲಿಯಲು ಕೂಡಿ ಬರುವ ಹಾಗೆ ದೇವರು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹಾರೈಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದ ಬಂಧುಗಳೇ. ಥ್ಯಾಂಕ್ ಯು.